ಹೋರಾಟ ಒಂದು 500 ದಿವಸ ಆದ್ರೂ ಅದಕ್ಕೊಂದು ಕನ್ಕ್ಲೂಷನ್ ಬರ್ತಾ ಇಲ್ಲ. ನಿನ್ನೆ ರೈತರ ಅನುಮತಿ ಇಲ್ಲದೆ ಆ ಸ್ಥಳವನ್ನ ಒಂದು ಸರ್ವೆ ಮಾಡಕ್ ಹೊರಟಾಗ ರೈತರ ನಡುವೆ ಮತ್ತು ಪೊಲೀಸರ ನಡುವೆ ಒಂದು ಹಿಂಸಾತ್ಮಕ ಚಕಮಕಿ ನಡೆದಿದೆ. ಈ ಕುರಿತಂತೆ ನಾವು ಹಿರಿಯ ಮುಖಂಡರಾದ ಜೆಡಿಎಸ್ ಮುಖಂಡರಾದ ಮಂಜು ಅವರನ್ನ ಮಾತನಾಡ್ಸೋಣ. ಈಗ ಹಾಲಿ ಶಾಸಕರು ಸಹ ಅವರು ರೈತರ ಜಮೀನನ್ನ ಈ ರೀತಿ ಸರ್ಕಾರ ಕಿತ್ಕೊಳ್ಳೋದು ಸರಿಯಾ? ಈ ಹಿಂದೆ ಅವರು ಕಾಂಗ್ರೆಸ್ ನಲ್ಲೂ ಸಹ ಕೆಲಸ ಮಾಡಿದ್ದಾರೆ. ಹೇಗೆ ನಡೀತಾ ಇದೆ ಸರ್ಕಾರ? ಇದೇನು ಅವರ ಲೆಕ್ಕಾಚಾರ ಅಂತ ಸರ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಇದೇನು ಈಗ ಸರ್ಕಾರ ಬರೋದು ಜನರ ಒಳಿತಿಗಾಗಿ, ಆದ್ರೆ ಜನರ ಒಳಿತು ಮುಖ್ಯ ಆಗಿಲ್ಲ. ಇಲ್ಲಿ ಟೌನ್ಶಿಪ್ ಯಾವ ರಾಜ್ಯದವ್ರು ಮಾಡ್ತಾ ಇದಾರೆ? ಇದೇನು ಸರ್ಕಾರದ ನಡೆ ಅನ್ನೋದು ತಾವು ಹೇಗ್ ನೋಡ್ತೀರಾ ಸರ್ ಇದನ್ನ? ನೋಡಮ್ಮ, ಟೌನ್ಶಿಪ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಹೊಳೆ ಎಲ್ಲಿರ್ತದೆ, ನೀರಿನ ಸೌಕರ್ಯ ಎಲ್ಲಿದೆ ಅಲ್ಲಿ ಟೌನ್ಶಿಪ್ ಮಾಡಬೇಕು. ಹೌದು. ಅದನ್ ಬಿಟ್ಟು ಈ ಟೌನ್ಶಿಪ್ ಮಾಡೋದು ಇಲ್ಲಿಗೆ ಹೊಳೆನೂ ಇಲ್ಲ, ಏನೂ ಇಲ್ಲ, ಬೇರೆ ಕಡೆಯಿಂದ ನೀರ್ ತರಬೇಕಾಗ್ತದೆ. ಈಗ ರೈತರು ಅಲ್ಲಿ ಬಾರಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡವ್ರೆ. ಫಲವತ್ತಾದ ಭೂಮಿ, ಸಿರಿಕಲ್ಚರ್ ಮತ್ತು ಹೈನುಗಾರಿಕೆ 2 ಪಂಚಾಯತಿಯಿಂದ ತಿಂಗಳಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 5 ರಿಂದ 6 ಕೋಟಿ ರೂಪಾಯಿ ಆದಾಯ ಇದೆ ಆ 2 ಪಂಚಾಯತಿನಲ್ಲಿ. ಇಲ್ಲಿ ಈ ವೈಯಕ್ತಿಕವಾಗಿ ಮಾಡಬೇಕು ಅಂತಕ್ಕಂಥದನ್ನ ಬಿಡಬೇಕು. ಸರ್ಕಾರ ಅಂದ್ರೆ ಜನಪರ ಸರ್ಕಾರ ಇರಬೇಕು. ಇವ್ರಿಗೋಸ್ಕರ ನಾವ್ ಮಾಡೋದೇ ಮಾಡ್ತೀವಿ ಅಂದ್ರೆ ಟೌನ್ಶಿಪ್ ಬೇಕು, ಮಾಡ್ಲಿ. ಎಲ್ಲಿ ಮಾಡ್ಬೇಕು? ಮಾಡ್ಲಿ ಕನಕಪುರದ ಹತ್ರ, ಅವ್ರ ಊರ ಹತ್ರ, ತಪ್ಪೇನಲ್ಲಿ ಹೊಳೆ ಇದೆಲ್ಲ ಮೇಕೆದಾಟ ಆಯ್ತದೆ, ಎಲ್ಲ ಆಗ್ತದೆ, ಇಂಪ್ರೂವ್ ಆಗ್ತದೆ. ನೋಡಿ, ಇಲ್ಲಿ ಟೌನ್ಶಿಪ್ ಮಾಡಿದ್ರೆ ಮತ್ತೆ ವಾಟರ್ ಸಪ್ಲೈ ತರಬೇಕು, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಇಸ್ ಮೋರ್. ಈಗ ಟೌನ್ಶಿಪ್ ಇಂಪಾರ್ಟೆಂಟ್, ಜನರಿಗೆ ಊಟ ಹಾಕೋದು ಇಂಪಾರ್ಟೆಂಟ್. ಜನರಿಗೆ ಫುಡ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೌನ್ಶಿಪ್. ಸೈಟ್ ಮಾಡೋರು ಎಲ್ಲರೂ ಮಾಡ್ತಾರೆ, ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಇದು ರೈತರ ಪರವಾಗಿ ಜಮೀನು ಉಳಿಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ರೈತ ವಿರೋಧಿ ಕಾನೂನುಗಳನ್ನ ನಾವು ಕೈ ಬಿಡ್ತೀವಿ ಅಂತ ಹೇಳ್ಕೊಂಡ್ ಬಂದ್ರು. ಇವತ್ತು ಇಡೀ ದೇಶದಲ್ಲಿ ರೈತರ ಭೂಮಿಯನ್ನ ಯಾರು ಕೊಳ್ಳಕ್ಕಾಗದೇ ಇರೋಂತ ಕಾನೂನನ್ನ ಮೋದಿ ಸರ್ಕಾರ ಮಾಡಿದೆ. ಆದ್ರೆ ಈ ನಮ್ಮ ರಾಜ್ಯದಲ್ಲಿ ಮಾತ್ರ ರೈತರ ಭೂಮಿಯನ್ನ ಕೊಳ್ಳಕ್ಕೆ ಅವಕಾಶ ಇರೋದು. ಈ ಕಾನೂನನ್ನ ತೆಗಿತೀವಿ ಅಂತ ಹೇಳ್ಕೊಂಡ್ ಬಂದು ಇವತ್ತು ಡಿ.ಕೆ. ಶಿವಕುಮಾರ್ ದೌರ್ಜನ್ಯದಿಂದ ವರ್ತಿಸ್ತಾ ಇದ್ದಾರೆ. ತಾವು ವಿರೋಧ ಪಕ್ಷದವರಾಗಿ ಅವ್ರಿಗೆ ಏನ್ ಹೇಳ್ತೀರಾ? ನೋಡಿ, ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಅಧಿಕಾರ ಜನರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ. ಅದನ್ ಬಿಟ್ಟು ಜನರಿಂದ ಜಮೀನ್ ಕಿತ್ಕೊಂಡು ಟೌನ್ಶಿಪ್ ಮಾಡಿ ಹೆಸರು ಬರಲ್ಲ. ನಿಮ್ಗೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಅದನ್ನ ಕೈ ಬಿಟ್ಟು ಜನರ ಪರವಾಗಿ ಕೆಲಸ ಮಾಡಿ, ರೈತರಿಗೆ ಅನುಕೂಲ ಆಗೋ ಮಾಡಿ, ಅದನ್ನ ಕೈ ಬಿಟ್ಟು ಟೌನ್ಶಿಪ್ ಮಾಡಂಗಿದೆ ಬೇರೆ ಎಲ್ಲಾದ್ರೂ ಮಾಡಿ. ಆ ರೈತರ ಕೂಗೇನಿದೆ ಅದು ಶಾಪವಾಗಿ ಪರಿಣಾಮ ಆಗೋದನ್ನ ತಡೆಗೋದು ನಿಮ್ಗೆ ಒಳ್ಳೇದು. ಇನ್ನು 2 ವರ್ಷ ಏನೋ ಟೈಮ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಮುಂದಕ್ಕೆ ಕಷ್ಟ ಅದೇ ಇದೆ ಅಂತ ನಿಮ್ಗೂ ಗೊತ್ತಿದೆ. ದಯಮಾಡಿ ಆ ರೈತರ ಜಮೀನನ್ನ ರೈತರಿಗೆ ಬಿಡಬೇಕು ಅಂತ ಕೂಡ ನನ್ನ ಒತ್ತಾಯ. ಈಗ ಇಡೀ ದೇಶದಲ್ಲಿ ಈ ಬಿಡದಿ ಹೋರಾಟ ಸದ್ದಾಗ್ತಾ ಇದೆ. ಆದ್ರೂ ಡಿ.ಕೆ. ಶಿವಕುಮಾರ್ ಅವರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಅಂದ್ರೆ ಸಿಎಂ ಪೋಸ್ಟ್ ಅಂದ್ರೆ ಅಷ್ಟೊಂದು ಒಂದು ತಮಗೂ ಮನಸ್ಸಿಗೆ ಬಂದಂಗ್ ಮಾಡೋ ಅಂತ ಪೋಸ್ಟ್. ಅದನ್ನ ಇದು ಏನು ಪ್ರಜಾಪ್ರಭುತ್ವದಲ್ಲಿ ಇದ್ದೀನಿ ಅಂದ್ಕೊಂಡಿದಾರ ಅವರು, ನಾನೇ ಸರ್ವಾಧಿಕಾರಿ ಅಂದ್ಕೊಂಡಿದಾರ? ಇದಕ್ಕೆ ನೀವು ಜನಪ್ರತಿನಿಧಿಗಳು ಒಂದು ಏನಾದ್ರೂ ಡಿಸಿಷನ್ ತಗೊಳ್ತೀರಾ ಮುಂದಿನ ದಿನಗಳಲ್ಲಿ? ಅಲ್ಲ, ಈಗ ಆಗ್ಲೇ ಹೋರಾಟವನ್ನು ಮಾಡಿದೀವಿ, ರೈತರ ಪರ ನಾವು ನಿಂತಿದೀವಿ. ಯಾವುದೇ ಕಾರಣದಲ್ಲೂ ಬಿಡೋ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಆ ರೈತರ ಪರವಾಗಿರ್ತದೆ, ಜೊತೆಲಿ ಇರ್ತೀವಿ. ಇದನ್ನ ಮಾಡೋದಕ್ಕೆ ನಾವು ಎಂದೂ ಬಿಡೋದಿಲ್ಲ. ಸರ್, ಇದುವರೆಗೂ ಒಂದು ವಿಚಾರವನ್ನ ವಸ್ತುನಿಷ್ಠವಾಗಿ ಮಾತನಾಡಿದಿರಾ. ಇದುವರೆಗೂ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.